ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಒಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಬಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ದಾರೆ. ಸೊ ಇದು ಹಾರ್ಟಿಕಲ್ಚರ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಓಕೆ, ಡೀಟೇಲ್ ಆಗಿ ಈಗ ಫಸ್ಟ್ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಏನೆಲ್ಲ ಪೋಸ್ಟ್ ಕೊಟ್ಟಿದ್ದಾರೆ, ಯಾವ ಬ್ರಾಂಚ್ ಅವ್ರು ಎಲಿಜಿಬಲ್ ಇದ್ದಾರೆ, ಅದಕ್ಕೆ ವಿದ್ಯಾರ್ಥಿ ಏನಿರಬೇಕು, ಅಂಡ್ ನಂತರ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಯಾರ್ಯಾವ ಕ್ಯಾಟಗಿರಿ ಎಷ್ಟು ಪೋಸ್ಟ್ ಬಂದಿದೆ, ಸಿಲೆಬಸ್ ಏನು, ಅದರೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಗೈಸ್, ಈಗ ನೀವು ನೋಡೋದಾದ್ರೆ ಇಲ್ಲಿ ಇಲ್ಲಿ ನಿಮಗೆ ತೋಟಗಾರಿಕೆ ಇಲಾಖೆನಲ್ಲಿ ಬಿಟ್ಟಿರೋಂತಹ ವೇಕೆನ್ಸಿ ನೋಟಿಫಿಕೇಶನ್ ತೋರಿಸ್ತಾ ಇದ್ದಾನೆ. ಅದು ಯಾವುದು? ನಾನ್ HK RPC ಅಂತಂದ್ರೆ ನಾನ್ HK ನೆನ್ಪಿಟ್ಕೊಳ್ಳಿ. ತೋಟಗಾರಿಕೆ ಇಲಾಖೆಯ ಉಳಿಕ ಮೂಲ ವೃಂದದಲ್ಲಿ ಇರುವಂತಹ ಗ್ರೂಪ್ ಬಿ ಹುದ್ದೆಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕರೀತಾರೆ, ಅಥವಾ ನಿಮಗೆ ಕನ್ನಡದಲ್ಲಿ ಅಂತಂದ್ರೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂಡ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು. ಓಕೆ, ಇವು ನೋಡಿ 2 ಪೋಸ್ಟ್ ಕರೆದಿದ್ದಾರೆ. ಎರಡಕ್ಕೂ ಸೇಮ್ ಪೇ ಇದೆ. ಬೇಸಿಕ್ ಪೇನೆ ನಿಮ್ಗೆ 69,950 ರೂಪಾಯಿ ಇದೆ ಗೈಸ್. 75 ವೇಕೆನ್ಸಿ ಇದಾವೆ ಅಂಡ್ 5 ವೇಕೆನ್ಸಿ, ಒಟ್ಟಲ್ಲಿ 80 ವೇಕೆನ್ಸೀಸ್ ಇದಾವೆ. ಇದಂಡಿ ಇದರ ವರ್ಗೀಕರಣ ಎಲ್ಲಾನು ತೋರಿಸ್ತೀನಿ. ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸಹಾಯಕ ತೋಟಗಾರಿಕೆ ಅಧಿಕಾರಿಗೆ ಗ್ರಾಜುಯೇಟ್ ಆಗಿರಬೇಕು ಹಾರ್ಟಿಕಲ್ಚರ್ ಅಲ್ಲಿ, ಅದು ಎಸ್ಟಾಬ್ಲಿಷ್ಡ್ ಬೈ ಯೂನಿವರ್ಸಿಟಿ ಆಫ್ ಲಾ ಇದ್ರೆ ಸಾಕು. ಅಂಡ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಗ್ರಾಜುಯೇಟ್ ಡಿಗ್ರಿ ಇನ್ ಹಾರ್ಟಿಕಲ್ಚರ್ ವಿತ್ BSc ಸಹ ಇರಬೇಕು. BSc ಹಾರ್ಟಿಕಲ್ಚರ್ ಇರಬೇಕು. BSc ಕಮ್ ಇದು ಮಾಡಿದ್ರೆ, ಇದ್ರ ಜೊತೆಯಲ್ಲಿ ಡಿಗ್ರಿ ಮುಗಿಸಿದ್ರೆ ಆಗ ನಿಮ್ಮ ಸಹಾಯಕ ತೋಟಗಾರಿಕೆ ನಿರ್ದೇಶಕರಿಗೆ ನೀವು ಎಲಿಜಿಬಲ್ ಇರ್ತೀರ. ಓಕೆ, ಅಂಡ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಆ ಡೀಟೇಲ್ಸ್ ನೋಡೋಣಂತ. ಕಂಪಲ್ಸರಿ ನೀವು ಆ ವಿದ್ಯಾರ್ಥಿಯನ್ನು ಫುಲ್ಫಿಲ್ ಮಾಡಿರ್ಬೇಕು ಗೈಸ್, ಅದೊಂದು ನೆನ್ಪಿಟ್ಕೊಳ್ಳಿ. ಸೂಚನೆ: ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರ ವಿದ್ಯಾರ್ಥಿಗಳು ಯಾರನ್ನ ಹಾಕಿದ್ರೆ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ. ಅಂಡ್ ಮಿನಿಮಮ್ ಏಜ್ ಲಿಮಿಟ್ ನೋಡಿ 40 ಇಯರ್ಸ್, ಅಲ್ಲ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 40 ಇಯರ್ಸ್ ಸಾಮಾನ್ಯ ಅರ್ಹತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ. ಅಂಡ್ ಅದು ಬಿಟ್ಟು 3A 3B 2A 2B 3A 3Bಗೆ 43 ವರ್ಷ ಕೊಟ್ಟಿದ್ದಾರೆ. ಅಂಡ್ SC ST ಕ್ಯಾಟಗರಿ 1ಗೆ 45 ಇಯರ್ಸ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇದೆಲ್ಲ ಜನರಲ್ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್, ಇದು ವೆರಿ ಇಂಪಾರ್ಟೆಂಟ್. 5ನೇ ತಾರೀಕು ಅಂದ್ರೆ ನಿನ್ನೆನಿಂದ ಸ್ಟಾರ್ಟ್ ಆಗಿದೆ. 30ನೇ ತಾರೀಕು ಆಗಸ್ಟ್ ತನಕ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಿಮಗೆ ಡೌಟ್ ಇದ್ದಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದೀನಿ. BWSSB ಇದು ಸಪರೇಟ್ ಆಗಿ ಹೌ ಟು ಅಪ್ಲೈ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂಡ್ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಅದೇ 31ನೇ ತಾರೀಕೆ ಕೊಟ್ಟಿದ್ದಾರೆ, ಇದೇ ತಿಂಗಳು ಕೊನೆಯ ದಿನಾಂಕ. ಅಂಡ್ ಇದಾದ ನಂತರ ಆ ಪೇ ಸ್ಕೇಲು ಸ್ಟ್ರಕ್ಚರು ಟಿಲ್ ದ ರಿಟೈರ್ಮೆಂಟ್ ಎಷ್ಟಿರುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಹಾಗೂ ನಿರ್ದೇಶಕರಿಗೆ ಸ್ವಲ್ಪ ವೇರಿಯೇಷನ್ ಇದೆ. ಒಂದು ಸ್ವಲ್ಪ ವರ್ಷಗಳಾದ ನಂತರ ನಿಮಗೆ ನೋಡ್ಬೋದು, ಇಲ್ಲಿ ಪೇ ಸ್ಕೇಲಲ್ಲಿ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಓಕೆ, ಒಂದೆರಡು ಇನ್ಕ್ರಿಮೆಂಟ್ ಜಾಸ್ತಿ ಸಿಕ್ಕಿದೆ ಅವರಿಗೆ. ಮತ್ತು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸಹ ಸೌಲಭ್ಯ ಕುರಿತು ಅದನ್ನು ಸಹ ಮಾಹಿತಿ ಕೊಟ್ಟಿದ್ದಾರೆ. ಅದೆಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ. ಈಗ ಫೀ ನೋಡಿ, ಫೀ ಬಂದ್ಬಿಟ್ಟು 750 ರೂಪೀಸ್ ಜನರಲ್ ಕ್ಯಾಂಡಿಡೇಟ್ಸ್, ಆ್ಯಂಡ್ SC ST ಕ್ಯಾಟಗಿರಿ 1 ಆದರೆ 500 ರೂಪಾಯಿ, ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಾದರೆ ಅವರು 250 ರೂಪಾಯಿ ಪೇ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಇದಾದ ನಂತರ ಪರೀಕ್ಷಾ ದಿನಾಂಕಗಳ ವಿವರ ನೋಡಿ, ವಿವರ ಕೊಟ್ಟಿಲ್ಲ, ಇನ್ನ ದಿನಾಂಕ ನಂತರ ಪ್ರಕಟಿಸ್ತಾರೆ. ಫಸ್ಟ್ ಕನ್ನಡ ಭಾಷೆ ಇರುತ್ತೆ, ನಂತರ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ನಿರ್ದಿಷ್ಟ ಪತ್ರಿಕೆಗೆ ನಿಮಗೆ ನೋಟ್ಸ್ ರೆಡಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ನಿರ್ದಿಷ್ಟ ಪತ್ರಿಕೆಗೆ ನೋಟ್ಸ್ ಸಿಗುತ್ತೆ, PDF ನೋಟ್ಸ್ ಇರುತ್ತೆ. ಓಕೆ, PDF ನೋಟ್ಸ್ ಯಾರಿಗೆಲ್ಲ ನೋಟ್ಸ್ ಬೇಕಂತ ಇದ್ದೀರಾ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿರಿ. ಓಕೆ, ಈ ನಂಬರ್ಗೆ ಮೆಸೇಜ್ ಹಾಕಿರಿ. ನಂತರ ಫ್ಯಾಕಲ್ಟಿ ಅವರು ನಿಮಗೆ ಗೈಡ್ ಮಾಡ್ತಾರೆ. ಒನ್ಸ್ ನೋಟ್ಸ್ ರೆಡಿ ಆಗಿದೆ ನಿಮಗೆ ಸೆಂಡ್ ಮಾಡ್ತಾರೆ. ಓಕೆ, ಅದು ಮಿನಿಮಮ್ ಬೇಸಿಕ್ ಚಾರ್ಜ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಬಳಸ್ಕೊಳ್ಳಿ ಗೈಸ್. ಓಕೆ, ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಇದು ವೆರಿ ಇಂಪಾರ್ಟೆಂಟ್. ಆನ್ಲೈನು ಆಫ್ಲೈನ್. ಸೊ ಆಲ್ಮೋಸ್ಟ್ ಆನ್ಲೈನ್ ಏನಿರಲ್ಲ, ಆಫ್ಲೈನೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. KA ದವರು ಈಗಿನ ತನಕ ಆಫ್ಲೈನೇ ಮಾಡಿದ್ದಾರೆ, ಆನ್ಲೈನ್ ಮಾಡಿಲ್ಲ ವ್ಯವಸ್ಥೆ.
ಓಕೆ. ಆ್ಯಂಡ್ ಕನ್ನಡ ಭಾಷಾ ಪರೀಕ್ಷೆ ಅಂತಂದರೆ ನಿಮ್ಗೆ 150 ಮಾರ್ಕ್ ಇರುತ್ತೆ, 50 ಮಾರ್ಕ್ ಮಿನಿಮಮ್ ತಗೋಬೇಕಾಗುತ್ತೆ. ಇದೆಲ್ಲ ಹೊರನಾಡು ಗಡಿನಾಡು ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಇದಾದ ನಂತರ ಪತ್ರಿಕೆ 1 ಪತ್ರಿಕೆ 2. ಪತ್ರಿಕೆ 1 ಟಾಪಿಕ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಈ ಟಾಪಿಕ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. 100 ಕ್ವಶನ್ಸ್ ಇರುತ್ತೆ, 300 ಮಾರ್ಕ್ಸ್ಗೆ ಎಕ್ಸಾಮು. ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಓಕೆ, ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. ಓಕೆ, 2 ಗಂಟೆ ಅವಧಿ ಇರುತ್ತೆ. ಅದಾದ ನಂತರ ಪತ್ರಿಕೆ 2 ನೋಡಿದ್ರೆ ನಿರ್ದಿಷ್ಟ ಪತ್ರಿಕೆ ಪಾಠ್ಯಕ್ರಮ ಬಂದ್ಬಿಟ್ಟು ಡೀಟೇಲ್ ಆಗಿ ಸಪ್ರೇಟ್ ಆಗಿ ಲಿಸ್ಟ್ ಔಟ್ ಮಾಡಿದ್ದಾರೆ, ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. 100 ಕ್ವಶನ್ಸ್, ಇದನ್ನು 300 ಮಾರ್ಕ್ಸ್. 2 ಪೇಪರ್ ಇರುತ್ತೆ ಗೈಸ್. 2 ಪೇಪರ್ ನೀವು 2 ಪೇಪರಲ್ಲಿ ಕನಿಷ್ಠ ನೋಡಿ 35 ಇರಷ್ಟು ಅಂಕಗಳು ಗಳಿಸಬೇಕು. ಇದು ಒಂದೊಂದು ಪೇಪರಲ್ಲಿ 35% ಅಲ್ಲ, 2 ಪೇಪರ್ ಸೇರಿ 35%. ಅಂದರೆ 200ಕ್ಕೆ ನಿಮ್ಮ ಮಾರ್ಕ್ಸ್ ಮಿನಿಮಮ್ 70 ಬಂದಿರಬೇಕು. ಆಗ ನಿಮ್ಮ ನೇಮು ಎಲಿಜಿಬಲ್ ಇರ್ತೀರ ಶಾರ್ಟ್ ಲಿಸ್ಟಿಗೆ. ಮಿನಿಮಮ್ ಸ್ಕೋರ್ ಇದು ಮಾಡಲೇಬೇಕು ಗೈಸ್. ಮಿನಿಮಮ್ ಸ್ಕೋರ್ 200ಗೆ 70 ತೆಗಿಲೇಬೇಕು, ನೆನ್ಪಿಟ್ಕೊಳ್ಳಿ. 2 ಸೇರಿ, ಓಕೆ, ಒಂದು ಪೇಪರ್ ಅಲ್ಲ. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅದನ್ನು ಕೊಟ್ಟಿದ್ದಾರೆ. 0.75 ಇದೆ ನೋಡಿ ನೆಗೆಟಿವ್ ಮಾರ್ಕಿಂಗ್. ಓಕೆ, 0.75 ಅಂತ ಏನು, ನಿಮಗೆ 4 ಅಂಕೆಗಳು, 4 ಕ್ವಶನ್ಸ್ ರಾಂಗ್ ಆದರೆ ನಿಮ್ಗೊಂದು 3 ಮಾರ್ಕ್ ಹೋಗುತ್ತೆ. ಓಕೆ, ಯಾಕಂದ್ರೆ ಒಂದು ಕ್ವಶನ್ 3 ಮಾರ್ಕ್ ಅಲ್ವಾ, ಸೊ ಹಂಗಾಗಿ 4 ಕ್ವಶನ್ ರಾಂಗ್ ಆದರೆ ನಿಮಗೆ 3 ಮಾರ್ಕ್ ಹೋಗುತ್ತೆ. ಆ್ಯಂಡ್ ಇದಾದ ನಂತರ ಜಾತಿ ಮೀಸಲಾತಿ, ಇವೆಲ್ಲ ರಿಸರ್ವೇಷನ್ಸ್ ಎಲ್ಲ ಈಗ ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ಸೊ ಇಷ್ಟು ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದ ನಿಮ್ಮ ಎಕ್ಸಾಮಿನೇಷನ್. ಓಕೆ, ನಿಮ್ಮ ನೋಟಿಫಿಕೇಶನ್ ರಿಲೇಟೆಡ್ ಅಂದರೆ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗ ರಿಸರ್ವೇಷನ್ ಪ್ಯಾಟ್ರನ್ ಏನಿದೆ ಏನನ್ನೋದು ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ದ ಪೋಸ್ಟ್ ನೋಡಿ. 80 ವೇಕೆನ್ಸೀಸ್ ಹೇಗೆ ವರ್ಗೀಕರಣ ಆಗಿದೆ ಅನ್ನೋದು ನೀವು ಇಲ್ಲಿ ನೋಡ್ಬೋದು. ಓಕೆ, ಪರಿಶಿಷ್ಟ ಜಾತಿ ಕ್ಯಾಟಗಿರಿ ಎ, ಕ್ಯಾಟಗಿರಿ ಬಿ, ಕ್ಯಾಟಗಿರಿ ಸಿಗೆ ಎಷ್ಟೆಷ್ಟು ಪೋಸ್ಟ್ ಬಂದಿದೆ ನೋಡಿ. ಆ್ಯಂಡ್ ನಂತರ ಕ್ಯಾಟಗಿರಿ 1, 2A, 2B, 3A, 3Bಗೂ ಸಹ ವೇಕೆನ್ಸೀಸ್ ಬಂದಿದ್ದಾವೆ ನೋಡಿ. ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿಗಳಿಗೂ ಸಹ ವೇಕೆನ್ಸೀಸ್ ಇದ್ದಾವೆ. ಓಕೆ, ಇದು ಸಹಾಯಕ ತೋಟಗಾರಿಕೆ ಅಧಿಕಾರಿ. ಓಕೆ, ನಿರ್ದೇಶಕರಿಗೆ ಇಲ್ಲಿ ಸಪ್ರೇಟ್ ಕೊಟ್ಟಿದ್ದಾರೆ. ಇನ್ನೊಂದು ಪೇಪರ್ ಇದೆ, ಇಲ್ಲಿದೆ ನೋಡಿ. ನಿರ್ದೇಶಕರು ಕಡಿಮೆ ಪೋಸ್ಟ್ ಇದಾವಲ್ಲ, ಸೊ ಅದರಲ್ಲೂ ಸಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ ಅಭ್ಯರ್ಥಿಗೆ ಪೋಸ್ಟ್ ಬಂದಿದ್ದಾವೆ. ಓಕೆ, ಅಪ್ಲೈ ಮಾಡ್ಕೊಳ್ಳಿ ಗೈಸ್, 2ಕ್ಕೂ ಅಪ್ಲೈ ಮಾಡಿ, ಯಾವುದು ಮಿಸ್ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ಇದು ನಾವು ಈಗ ತನಕ ಹೇಳಿರೋದು ಬರೀ NHKದು. ಓಕೆ, ಬರೀ NHK. ಈಗ HKದು ನೋಡೋಣ. HK ವೇಕೆನ್ಸೀಸ್ ನೋಡೋದಾದ್ರೆ HKನಲ್ಲೂ ಸಹ ಸೇಮ್ ಇನ್ಫಾರ್ಮೇಷನ್ ಗೈಸ್, ಬರೀ 5 ವೇಕೆನ್ಸಿ ಅಷ್ಟೇ ಇದೆ. ಓಕೆ, HKನಲ್ಲಿ 5 ವೇಕೆನ್ಸಿ, ಅದು ಬರೀ ನಿರ್ದೇಶಕರಿಗೆ ಮಾತ್ರ ಇದೆ, ಸಹಾಯಕ ತೋಟಗಾರಿಕೆ ಅಧಿಕಾರಿಗಿಲ್ಲ. ಓಕೆ, ನಿರ್ದೇಶಕರಿಗಿದೆ. ಆ್ಯಂಡ್ ಇದರ ವರ್ಗೀಕರಣ, ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಸ್ಟಿಲ್ ಎವ್ರಿಥಿಂಗ್ ರಿಮೈನ್ ಸೇಮ್. ಇದರಲ್ಲಿ ನಾನೇನು ಮತ್ತೆ ಡಿಸ್ಕಸ್ ಮಾಡೋದು ಹೋಗೋದಿಲ್ಲ. ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ನೋಡೋಣ. ಪೋಸ್ಟ್ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು, ಪರಿಶಿಷ್ಟ ಪಂಗಡಗಿದೆ, ಪ್ರವರ್ಗ 1 ಕ್ಯಾಟಗಿರಿಗಿದೆ, ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿಗೂ ಸಹ 1 ವೇಕೆನ್ಸಿ ಇದೆ. ಓಕೆ, ಆ್ಯಂಡ್ ಮಹಿಳೆ ಅಭ್ಯರ್ಥಿಗೂ ಸಹ ಒಂದಿದೆ. ಅಪ್ಲೈ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆ, ಆ್ಯಂಡ್ ಈಗ ಸಿಲೆಬಸ್ ಕಡೆ ಹೋಗೋಣ. ಸಿಲೆಬಸ್ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಇರ್ಬೋದು, ಇಬ್ಬರಿಗೂ ಒಂದೇ ಥರ ಸಿಲೆಬಸ್ ಇದೆ. ಸಿಲೆಬಸ್ ಸ್ವಲ್ಪ ಲೆಂತಿ ಇದೆ, ಸೊ ಇದಕ್ಕೆ ನಿಮಗೆ PDF ನೋಟ್ಸ್ ರೆಡಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ನೋಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಓಕೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ನಾನು ಹೇಳ್ತಿರೋದು ಈಗ ಸಿಲೆಬಸ್ ಇದು. ಇದಕ್ಕೆ ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಹಾರ್ಟಿಕಲ್ಚರ್ ಇದ್ದು, PG ಡಿಗ್ರಿ ಇನ್ ಹಾರ್ಟಿಕಲ್ಚರ್ ಇದ್ದು ವಿತ್ BSc ಆಗಿರಬೇಕು. ಓಕೆ, ಆ್ಯಂಡ್ ಫ್ರೂಟ್ ಸೈನ್ಸ್ ನೋಡಿ, ಫ್ರೂಟ್ ಸೈನ್ಸ್ ಸಬ್ಜೆಕ್ಟ್ಸ್ ನೋಡೋದಾದ್ರೆ ಫ್ರೂಟ್ ಸೈನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಂತರ ವೆಜಿಟೇಬಲ್ ಸೈನ್ಸು, ಆಮೇಲೆ ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್, ಪ್ಲಾಂಟೇಶನ್, ಸ್ಪೀಸೀಸ್, ಮೆಡಿಸಿನಲ್ ಆ್ಯಂಡ್ ಅರೋಮ್ಯಾಟಿಕ್ ಕ್ರಾಪ್ಸ್ 4 ಸಬ್ಜೆಕ್ಟ್ ಆದವು ಈಗ. ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟು 5, ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ 6, ಮಾಲಿಕ್ಯುಲರ್ ಬಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ 7. ಓಕೆ, ಮತ್ತು ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕ್ರಾಪ್ ಫಿಸಿಯಾಲಜಿ 8, ಪ್ಲಾಂಟ್ ಪೆಥಾಲಜಿ 9, ಎಂಥಮಾಲಜಿ 10, ಸಾಯಿಲ್ ಸೈನ್ಸ್ 11, 12, 13, 14, 15, 15 ಸಬ್ಜೆಕ್ಟ್ಸ್. ಒಟ್ಟಲ್ಲಿ 15 ಸಬ್ಜೆಕ್ಟ್ಸ್ ಇದಾವೆ. ಓಕೆ, 15 ಸಬ್ಜೆಕ್ಟ್ಸ್. ಆ್ಯಂಡ್ ಈಗ ನಾವು ಸಿಲೆಬಸ್ ಫಾರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ನೋಡೋಣ.
ಓಕೆ, ಸಹಾಯಕ ಅಧಿಕಾರಿ, ನಿರ್ದೇಶಕರಲ್ಲ, ಸಹಾಯಕ ಅಧಿಕಾರಿಗೆ ಏನಿದೆ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನಂತ ಡಿಫ್ರೆನ್ಸ್ ಏನಿರಲ್ಲ. ಫ್ರೂಟ್ ಸೈನ್ಸು ಇದೆ, ನೋಡ್ಬೋದು ನೀವು ಇಲ್ಲಿ. ಓಕೆ, ವೆಜಿಟೇಬಲ್ ಸೈನ್ಸು ಇದೆ. ಓಕೆ, 2 ಸಬ್ಜೆಕ್ಟ್ ಆಯಿತು. ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ 3, 4, 5, 6. ಕ್ರಾಪ್ ಇಂಪ್ರೂವ್ಮೆಂಟ್ ಇಲ್ಲಿ ಎಕ್ಸ್ಟ್ರಾ ಎಡಿಷನ್ ಆಗಿದೆ ನೋಡಿ. ಓಕೆ, 5. ಕ್ರಾಪ್ ಪ್ರೊಟೆಕ್ಷನ್ 6. ಓಕೆ, ಸಾಯಿಲ್ ಸೈನ್ಸ್ ಮುಂಚೆನೇ ಇತ್ತು, ಇದು 7. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಪೆಷಲಿ ಆಡೆಡ್ 8. ಸೋಷಿಯಲ್ ಆ್ಯಂಡ್ ಅಲಿಡ್ ಸೈನ್ಸಸ್ 9 ಸಬ್ಜೆಕ್ಟ್ ಇದಾವೆ ನೋಡಿ ಗೈಸ್. ಓಕೆ, 9 ಸಬ್ಜೆಕ್ಟ್ಸ್. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. PDF ಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ಲಿಂಕು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಓಕೆ, ಆ್ಯಂಡ್ ಇಷ್ಟು ಹೇಳ್ತಾ ನಾನು ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಫ್ರೀ ಟೈಮಲ್ಲಿ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ ಗೆಳೆಯರೆ. ಓಕೆ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ.